ಬನ್ನಿ, 1000 ವರ್ಷಗಳಿಂದ ಕಲ್ಲಿನಲ್ಲಿ ಕಾವ್ಯ ಬರೆಯುತ್ತಾ ಇವತ್ತಿಗೂ ಜೀವಂತವಾಗಿರುವಂಥ ಒಂದು ಅದ್ಭುತದ ಕಥೆ ಕೇಳೋಣ. ಇದು ಭುವನೇಶ್ವರದ ಹೆಮ್ಮೆಯಾದ ಲಿಂಗರಾಜ ದೇವಾಲಯದ ಒಂದು ಪರಿಚಯ. ಭುವನೇಶ್ವರ ಈ ಹೆಸರು ಕೇಳಿದ ತಕ್ಷಣ ನೆನಪಾಗೋದೇ ದೇವಾಲಯಗಳ ನಗರ ಅಂತ ಅಲ್ವಾ? ಆ ನಗರದ ಹೃದಯ ಭಾಗದಲ್ಲಿಯೇ ಇದೆ ಈ ದೈವಿಕ ಸೌಧ. ಹಾಗಿದ್ರೆ ಈ ದೇವಾಲಯವನ್ನ ನಗರದ ಬಡಿಯುವ ಹೃದಯ ಅಂತ ಯಾಕೆ ಕರೀತಾರೆ? ನೋಡೋಣ ಬನ್ನಿ. ಮೊದಲಿಗೆ ಇದರ ಭವ್ಯತೆಗೆ ಸಾಕ್ಷಿ ಅದರ ಎತ್ತರ. ದೇವಾಲಯದ ಮುಖ್ಯ ಗೋಪುರ ಬರೋಬ್ಬರಿ 55 ಮೀಟರ್ ಎತ್ತರವಿದೆ. ಅಂದ್ರೆ ಸುಮ್ನೆ ಯೋಚ್ನೆ ಮಾಡಿ, ಒಂದು 18 ಅಂತಸ್ತಿನ ಕಟ್ಟಡ ನಮ್ಮ ಮುಂದೆ ನಿಂತ ಹಾಗೆ. ಆದ್ರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಈ ದೈತ್ಯ ಗೋಪುರ ಒಂದೇ ಅಲ್ಲ, ಈ ಇಡೀ ಆವರಣದೊಳಗೆ ಕಾಲಿಟ್ರೆ ಒಂದಲ್ಲ ಎರಡಲ್ಲ 150ಕ್ಕೂ ಹೆಚ್ಚು ಚಿಕ್ಕ ಚಿಕ್ಕ ದೇಗುಲಗಳು ನಮ್ಮನ್ನ ಸ್ವಾಗತಿಸ್ತವೆ. ಇದನ್ನ ದೇವಸ್ಥಾನ ಅನ್ನೋದಕ್ಕಿಂತ ಒಂದು ದೇಗುಲಗಳ ನಗರವೇ ಅನ್ಬೋದು. ಹೀಗಾಗಿಯೇ ಈ ಇಡೀ ಸಂಕೀರ್ಣ ಭುವನೇಶ್ವರದ ಅತೀ ದೊಡ್ಡ ಮತ್ತು ಅತ್ಯಂತ ಪ್ರಮುಖ ದೇಗುಲವಾಗಿ ನಿಲ್ಲುತ್ತೆ. ನಿಜಕ್ಕೂ ಈ ದೇವಾಲಯಗಳ ನಗರದ ಆತ್ಮವೇ ಇಲ್ಲಿದೆ ಅಂದ್ರೆ ತಪ್ಪಾಗಲ್ಲ. ಸರಿ, ಇಷ್ಟು ಬೃಹತ್, ಇಷ್ಟು ಸಂಕೀರ್ಣವಾದ ರಚನೆಯನ್ನ ಕಟ್ಟಿದ್ದು ಹೇಗೆ? ಇದರ ವಿನ್ಯಾಸದ ಹಿಂದಿನ ರಹಸ್ಯವಾದ್ರೂ ಏನು? ಬನ್ನಿ, ಅದರ ವಾಸ್ತುಶಿಲ್ಪದ ವೈಭವನ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ. ಆ ಪ್ರಶ್ನೆಗೆ ಉತ್ತರವೇ ಕಳಿಂಗ ವಾಸ್ತುಶಿಲ್ಪ. ಇದು ಸುಮ್ನೆ ಒಂದು ಶೈಲಿಯಲ್ಲ, ಇದು ಪೂರ್ವ ಭಾರತದ ದೇವಾಲಯ ನಿರ್ಮಾಣ ಕಲೆಯ ಪರಾಕಾಷ್ಠೆ. ಲಿಂಗರಾಜ ದೇವಾಲಯವನ್ನ ನೋಡಿದ್ರೆ ಈ ಶೈಲಿ ಎಷ್ಟು ಪರಿಪೂರ್ಣವಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಈ ಶೈಲಿಯ ಒಂದು ವಿಶೇಷತೆ ಅಂದ್ರೆ ದೇವಾಲಯವನ್ನ 4 ಮುಖ್ಯ ಭಾಗಗಳಾಗಿ ವಿಂಗಡಿಸೋದು. ಪ್ರತಿಯೊಂದಕ್ಕೂ ಒಂದೊಂದು ನಿರ್ದಿಷ್ಟ ಕೆಲಸ. ಪೂಜೆ ನಡೆಯೋ ಗರ್ಭಗುಡಿಯಿಂದ ಹಿಡಿದು ನೃತ್ಯ, ಉತ್ಸವ ನಡೆಯೋ ಮಂಟಪದವರೆಗೂ ಪ್ರತಿಯೊಂದು ರಚನೆಯೂ ದೈವಿಕ ಅನುಭವದ ಒಂದು ಭಾಗವಾಗಿದೆ. ಆದ್ರೆ ಈ ಅದ್ಭುತ ವಾಸ್ತುಶಿಲ್ಪದ ಹಿಂದಿನ ನಿಜವಾದ ಕಥೆ ಶುರುವಾಗೋದೇ ಇಲ್ಲಿ ಪೂಜಿಸಲ್ಪಡುವ ದೇವತೆಯಿಂದ. ಯಾಕಂದ್ರೆ ಇದು ಕೇವಲ ಶಿವನ ದೇವಸ್ಥಾನ ಅಲ್ಲ, ವಿಷ್ಣುವಿನ ದೇವಸ್ಥಾನವೂ ಅಲ್ಲ, ಇದಕ್ಕಿಂತನೂ ತುಂಬಾನೇ ವಿಶೇಷವಾದದ್ದು. ಈ ದೇವಾಲಯ ಒಂದೇ ದಿನದಲ್ಲಿ ಒಬ್ಬ ರಾಜನಿಂದ ಕಟ್ಟಿದ್ದಲ್ಲ. ಇದರ ಕಥೆ ಶುರುವಾಗೋದು 7ನೇ ಶತಮಾನದಲ್ಲಿ. ಆಮೇಲೆ ಸೋಮವಂಶಿ ಅರಸರ ಕಾಲದಲ್ಲಿ ಇದಕ್ಕೆ ಮುಖ್ಯ ರೂಪ ಸಿಕ್ತು. ನಂತರ ಬಂದ ಗಂಗಾ ಅರಸರು ಇದನ್ನ ಮತ್ತಷ್ಟು ವಿಸ್ತರಿಸಿದ್ರು. ಅಂದ್ರೆ ಶತಮಾನಗಳ ಇತಿಹಾಸವನ್ನೇ ತನ್ನ ಮೈಮೇಲೆ ಹೊತ್ತು ನಿಂತಿದೆ ಈ ದೇಗುಲ. ಇಷ್ಟೊಂದು ಶತಮಾನಗಳ ಈ ನಿರ್ಮಾಣದ ಕೇಂದ್ರಬಿಂದು ಯಾರು ಗೊತ್ತಾ? ಹರಿಹರ. ಅಂದ್ರೆ ಲಯಾಕಾರಕ ಶಿವ ಮತ್ತು ಪಾಲಕ ವಿಷ್ಣು ಇಬ್ರೂ ಒಂದಾಗಿರುವ ಒಂದು ಅಪೂರ್ವ ದೈವಿಕ ರೂಪ. ಇದು ಶೈವ ಮತ್ತು ವೈಷ್ಣವ ಪಂಥಗಳ ಒಂದು ಅದ್ಭುತ ಸಂಗಮ. ಈ ಏಕತೆಯ ಕಲ್ಪನೆ ಹುಟ್ಟಿದ್ದೆ ಹೇಗೆ? ಅದಕ್ಕೆ ಉತ್ತರ ಸ್ಥಳೀಯ ಪುರಾಣದಲ್ಲಿದೆ. ಹಿಂದೆ ಈ ಜಾಗವನ್ನ ಏಕಾಮ್ರ ಕ್ಷೇತ್ರ ಅಂತ ಕರೀತಿದ್ರು. ಅಂದ್ರೆ ಪವಿತ್ರ ಮಾವಿನ ತೋಪು. ಈ ತೋಪು ಸಾಕ್ಷಾತ್ ಶಿವನ ನೆಚ್ಚಿನ ವಾಸಸ್ಥಾನ ಆಗಿತ್ತು ಅಂತ ನಂಬಿಕೆ. ಓಕೆ, ಇಷ್ಟೆಲ್ಲ ಇತಿಹಾಸ, ವಾಸ್ತುಶಿಲ್ಪದ ವೈಭವ ಎಲ್ಲ ಸರಿ. ಆದ್ರೆ ಲಿಂಗರಾಜ ದೇವಾಲಯ ಕೇವಲ ಒಂದು ಹಳೇ ಸ್ಮಾರಕವಾಗಿ ಉಳಿದಿಲ್ಲ. ಇದು ಇವತ್ತಿಗೂ ಸಾವಿರಾರು ಭಕ್ತರ ನಂಬಿಕೆಯ ಜೀವಂತ ಕೇಂದ್ರ. ಅಕ್ಷರಶಃ ಉಸಿರಾಡುವ ದೇವಾಲಯ. ಇವತ್ತಿಗೂ ಅಲ್ಲಿ ಪ್ರತಿದಿನ ಶತಮಾನಗಳ ಹಿಂದಿನ ಅದೇ ಶ್ರದ್ಧೆ, ಅದೇ ಆಚರಣೆಗಳು ಮರುಕಳಿಸುತ್ತವೆ. ಮುಂಜಾನೆ ದೇವರಿಗೆ ನಡೆಯೋ ಅಭಿಷೇಕದ ಪವಿತ್ರತೆಯಿಂದ ಹಿಡಿದು ಸಂಜೆ ಬೆಳಗೋ ಮಹಾದೀಪದ ಆರತಿಯ ದಿವ್ಯತೆಯವರೆಗೆ ಇಲ್ಲಿ ಕಾಲವೇ ನಿಂತುಹೋದಾಗೆ ಭಾಸವಾಗುತ್ತೆ. ಇನ್ನು ವರ್ಷಕ್ಕೊಮ್ಮೆ ಬರುವ ಹಬ್ಬಗಳಲ್ಲಂತೂ ಇಲ್ಲಿನ ವಾತಾವರಣವೇ ಬೇರೆ. ಮಹಾಶಿವರಾತ್ರಿಯ ದಿನ ಇಡೀ ದೇವಾಲಯ ದೀಪಗಳಿಂದ ಝಗಮಗಸುತ್ತೆ. ಇನ್ನು ಅಶೋಕಾಷ್ಟಮಿಯ ದಿನ ನಡೆಯುವ ಲಿಂಗರಾಜನ ರಥೋತ್ಸವ, ರುಕುಣರಥ ಯಾತ್ರೆ ಇದೆಯಲ್ಲ, ಅದನ್ನ ನೋಡೋದೇ ಒಂದು ಅದ್ಭುತ ಅನುಭವ. ಈ ಜೀವಂತಿಕೆಯ ಇನ್ನೊಂದು ಭಾಗವೇ ದೇವಾಲಯದ ಪಕ್ಕದಲ್ಲಿರುವ ಬಿಂದುಸಾಗರ ಅನ್ನೋ ಪವಿತ್ರ ಕೊಳ. ಭಾರತದ ಎಲ್ಲ ಪವಿತ್ರ ನದಿಗಳ ನೀರು ಇಲ್ಲಿದೆ ಅನ್ನೋ ಒಂದು ನಂಬಿಕೆಯಿದೆ. ಹಾಗಾಗಿಯೇ ಇಲ್ಲಿ ಬಂದು ಪುಣ್ಯಸ್ನಾನ ಮಾಡೋದು ಯಾತ್ರೆಯ ಒಂದು ಮುಖ್ಯ ಭಾಗವಾಗಿದೆ. ಹಾಗಿದ್ರೆ ಈ ಸಾವಿರಾರು ವರ್ಷದ ದೇಗುಲದ ಪರಂಪರೆ ನಮ್ಗೆ ಹೇಳೋ ಪಾಠವಾದ್ರೂ ಏನು? ಇದ್ರ ನಿಜವಾದ ಮಹತ್ವವೇನು? ನೋಡಿ, ಲಿಂಗರಾಜ ಅಂದ್ರೆ ಕೇವಲ ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ. ಅದು ರಾಜವಂಶಗಳ ಇತಿಹಾಸ, ವಾಸ್ತುಶಿಲ್ಪದ ಪ್ರತಿಭೆ ಮತ್ತು ಕೋಟ್ಯಾಂತರ ಜನರ ಅಚಲ ನಂಬಿಕೆ ಇವೆಲ್ಲವೂ ಒಟ್ಟಿಗೆ ಸೇರಿ ಹರಿತಿರುವ ಒಂದು ಜೀವಂತ ನದಿ ಇದ್ದ ಹಾಗೆ. ಈ ಅದ್ಭುತ ಪರಂಪರೆಯ ಅನುಭವವನ್ನ ನೇರಟ್ಟು ಪಡೆಯಕ್ಕೆ ಇವತ್ತಿಗೂ ಜಗತ್ತಿನಾದ್ಯಂತದಿಂದ ಜನರು ಇಲ್ಲಿಗೆ ಬರ್ತಾರೆ. ಒಂದು ವೇಳೆ ಭೇಟಿ ನೀಡೋ ಯೋಚನೆ ಇದ್ರೆ ಈ ಕೆಲವು ವಿಷಯಗಳನ್ನ ನೆನಪಿನಲ್ಲಿಟ್ಟುಕೊಂಡ್ರೆ ಒಳ್ಳೆಯದು.
ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕು. ಇವತ್ತಿನ ಈ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ 1000 ವರ್ಷದಷ್ಟು ಹಳೆಯ ಧಾರ್ಮಿಕ ಕೇಂದ್ರವು ಒಂದು ಮಾಡರ್ನ್ ಸಿಟಿಯ ಜೀವಂತ ಹೃದಯವಾಗಿ ಮುಂದುವರಿಯೋಕೆ ಹೇಗೆ ಸಾಧ್ಯ? ಈ ಪ್ರಶ್ನೆಯ ಬಗ್ಗೆ ಯೋಚಿಸ್ತಾ ಈ ವಿವರಣೆಯನ್ನು ಮುಗಿಸೋಣ.